ವೇದಿಕೆ ಮೇಲೆ ಪ್ರೀತಿಯಿಂದ ದೇಶಗಳಂತಹ ಧೀರ ಮಹಿಳೆ ಅದರ ಜೊತೆಗೆ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಪುಷ್ಪಾರ್ಚನೆ ಮೂಲಕ ವಿಶೇಷವಾದ ಗೌರವ ಸಲ್ಲಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಜೋರದ ಚಪ್ಪಾಳೆಗಳ ಮೂಲಕ ಈ ಒಂದು ಸಭೆಗೆ ವಿಶೇಷವಾದ ಮೆರಗನ್ನು ತಂದುಕೊಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಆಶ್ರಯದಲ್ಲಿ ಇಂಟಕ್ನ ಅಂಗವಾಗಿರ್ತಕ್ಕಂಥ ಭಾರತೀಯ ರಾಷ್ಟ್ರೀಯ ಕಟ್ಟಡ ನಿರ್ಮಾಣ ಅರಣ್ಯ ಮತ್ತು ಮರಗೆಲಸಗಾರ ಕಾರ್ಮಿಕರ ಒಕ್ಕೂಟದ ಆಶ್ರಯದಲ್ಲಿ ನಾಡು ಕಂಡಂತ ಅಪ್ರತಿಮ ನಾಯಕಿ ಮಾಜಿ ಪ್ರಧಾನಮಂತ್ರಿಗಳಾದ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅವರ 41ನೇ ಪುಣ್ಯಸ್ಮರಣೆ ಹಾಗೂ ಭಾರತ ದೇಶದ ಮಾಜಿ ಉಪ ಪ್ರಧಾನಮಂತ್ರಿಗಳಾದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ 150ನೇ ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಮಾಜಿ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿಯವರ ಪುಣ್ಯತಿಥಿ ಅದರ ಜೊತೆಗೆ ವಲ್ಲಭಾಯ್ ಪಟೇಲ್ ಅವರ ಜನ್ಮದಿನ 150ನೇ ಪ್ರದೇಶ ಕಾಂಗ್ರೆಸ್ ಪಕ್ಷ ಆಚರಣೆ ಮಾಡ್ತಾ ಇದೆ. ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಬಹಳ ಧೈರ್ಯ ಇದ್ದಂತ ಮಹಿಳೆ. ಅದಕ್ಕೆ ಅವಳನ್ನ ಉಕ್ಕಿನ ಮಹಿಳೆ ಅಂತ ಕರಿತೀವಿ. ನಾನು ಹೇಳಿದ್ರೆ ಬಾಂಗ್ಲಾದೇಶ ಸಪರೇಟ್ ವಿಮೋಚನೆ ಆದಾಗ ದುರ್ಗೆ ಅಂತ ಕರೀತಾರೆ. ಬಾಂಗ್ಲಾದೇಶವನ್ನ ವಿಮೋಚನೆ ಮಾಡಿದಂತ ದಿನ ಅದು. ಸುಮಾರು ಪಾಕಿಸ್ತಾನದ 90,000 ಸೈನಿಕರು ಸೆರೆ ಆಗ್ತಾರೆ. ಇದ್ದಂತ ಮಹಿಳೆ ದುರ್ಗೆ ಅಂತ ಕರಿತೀವಿ. ಅವರು ಈ ದೇಶವನ್ನ ಬಹಳ ದೀರ್ಘಕಾಲ ಆಳ್ತಾರೆ. ಶ್ರೀಮತಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಉಪ ಪ್ರಧಾನಿ ಆಗಿದ್ದವರು. ಸ್ವಾತಂತ್ರ್ಯ ಬಂದ ಮೇಲೆ ಪ್ರಧಾನಿಯಾಗಿದ್ದರು. ಸುಮಾರು ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶದಲ್ಲಿ 562 ಸಂಸ್ಥಾನಗಳಿದ್ದವು. 562 ಸಂಸ್ಥಾನಗಳಿದ್ದವು. ಬಹಳಷ್ಟು ಸಂಸ್ಥಾನಗಳು ಭಾರತದಲ್ಲಿ ಸೇರ್ಕೊಳ್ಳಲಿಕ್ಕೆ ತಯಾರಾಗಿದ್ದವು. ಆದರೆ ಕೆಲವರು ಮಾತ್ರ ಸೇರ್ಕೊಳ್ಳಕ್ಕೆ ತಯಾರಾಗಿರಲಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೈದರಾಬಾದ್ನ ನಿಜಾಮ ಕಾಶಿಂ ಅಂತಲೇ ಅಂತ ಹೆಸರು. ಕಾಶಿಂ ಅವನು ನಮ್ದೇ ದೇಶ ಸ್ವತಂತ್ರ ದೇಶ ಅಂತ ಹೇಳಿ ಘೋಷಣೆ ಮಾಡ್ಕೊಂಡು ಕೂರಿಸ್ಬಿಟ್ಟಿದ್ದ. ಅದಕ್ಕೆ ಈ ವಲ್ಲಭಾಯ್ ಪಟೇಲರು ಗೃಹ ಮಂತ್ರಿಗಳಾಗಿದ್ದರು. ಅವರು ಕ್ಯಾಬಿನೆಟ್ನಲ್ಲಿ ಆರ್ಗ್ಯುಮೆಂಟ್ ಮಾಡಿ ನನಗೆ ಅವಕಾಶ ಮಾಡಿಕೊಡಿ, ನಾನು ಅದನ್ನ ಭಾರತ ದೇಶದಲ್ಲಿ ಉಳಿಯಾಗಿ ಮಾಡ್ತೀನಿ ಅಂತ ಹೇಳಿದಾಗ ಆಗ ಅವಕಾಶ ಮಾಡಿಕೊಡ್ತಾರೆ. 3-4 ದಿನದಲ್ಲೇ ಅವನು ಓಡೋಗ್ತಾನೆ ಪಾಪ, ಯಾರು ಕಾಸಿಂ. ಆಮೇಲೆ ನಿಜಾಮನ ಹೈದರಾಬಾದ್ ಇದೆಯಲ್ಲ, ಅದು ಸ್ವತಂತ್ರ ಭಾರತದಲ್ಲಿ ಸೇರೋಗ್ತದೆ. ವಲ್ಲಭಾಯ್ ಪಟೇಲ್ನನ್ನ ಉಕ್ಕಿನ ಮನುಷ್ಯ ಅಂತ ಕರಿತೀವಿ. ಉಕ್ಕಿನ ಮನುಷ್ಯ ಅಂತ ಕರಿತೀವಿ. ಸೊ ಅವ್ರದ್ದು 250ನೇ
ಅಲ್ಲ 150ನೇ ಜನ್ಮದಿನ ಇವತ್ತು ಆಗ್ತಾ ಇದೆ. ನಾವು ಆಚರಣೆ ಮಾಡ್ತಾ ಇದ್ದೀವಿ, ಕಾಂಗ್ರೆಸ್ ಪಕ್ಷದವರು ಆಚರಣೆ ಮಾಡ್ತಾ ಇದ್ದೀವಿ. ಅವರಿಗೆ ನಾವು ಯಾವಾಗಲೂ ಕೂಡ ಈ ಬಿಜೆಪಿ ಅವರು ಇದ್ದಾರಲ್ಲ, ನೆಹರೂನ ಕಂಡಮ್ ಮಾಡ್ತಾರೆ. ವಲ್ಲಭಾಯ್ ಪಟೇಲ್, ನಾವು ವಲ್ಲಭಾಯ್ ಪಟೇಲ್ರು ನಮ್ಮ ದೇಶಕ್ಕೆ ತ್ಯಾಗ ಬಲಿದಾನ ಏನು ಮಾಡಿಲ್ಲ ಅಂತ ಹೇಳಲ್ಲ, ಮಾಡಿದ್ದಾರೆ. ಆದರೆ ನೆಹರು ಅವರು ಕೂಡ ಮಾಡಿದ್ದಾರೆ. 17 ವರ್ಷ ಈ ದೇಶದ ಪ್ರಧಾನಮಂತ್ರಿಯಾಗಿ ದೇಶದಲ್ಲಿ ಸ್ವಾತಂತ್ರ್ಯ ಬರಲಿಕ್ಕೆ ನೆಹರು, ಗಾಂಧಿಯವರ ನೇತೃತ್ವದಲ್ಲಿ ನೆಹರು, ವಲ್ಲಭಾಯ್ ಪಟೇಲ್, ಆಜಾದ್ ಮತ್ತೆ ಸುಭಾಷ್ ಚಂದ್ರ ಬೋಸ್, ಇನ್ನು ಅನೇಕ ಜನ ಪ್ರಯತ್ನವನ್ನು ಮಾಡಿದ್ರು. ದೇಶ ಫಲ ಅಂತಕ್ಕಂಥದ್ದನ್ನ ಅಲ್ವಾ, ಸ್ವಾತಂತ್ರ್ಯ ತಂದವರು, ಸ್ವಾತಂತ್ರ್ಯ ಹೋರಾಟ ಮಾಡಿದವರು ಕಾಂಗ್ರೆಸ್ನವರೇ ಹೊರತು ಬೇರೆಯವರಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ರಾಷ್ಟ್ರೀಯ ಐಕ್ಯತೆಯ ಮೌಲ್ಯಗಳು, ಸಾಮಾಜಿಕ ನ್ಯಾಯ, ದೇಶದ ಏಕತೆ, ಅಖಂಡತೆ ಮತ್ತು ಭದ್ರತೆಯನ್ನು ದೇಶವನ್ನಾಗಿ ಮಾಡುತ್ತೇವೆಂದು ಸಂಕಲ್ಪ ಮಾಡುತ್ತೇವೆ, ಪ್ರತಿಜ್ಞೆ ಮಾಡುತ್ತೇವೆ. इन दिनों अपने पिता को लिखी घोषणा पालूंगा। स्वाधीनता संग्राम में माँ बाप से दूर